ಆರೋಗ್ಯ ಶಿಕ್ಷಣ. ಇದರಲ್ಲಿ ಆರೋಗ್ಯ ಶಿಕ್ಷಣದಲ್ಲಿ ಸಾಮಾಜಿಕ ಆರೋಗ್ಯ, ಆರೋಗ್ಯ ಶಿಕ್ಷಣದಲ್ಲಿ ನಮಗೆ 9ನೇ ತರಗತಿಗೆ ಬರ್ತಕ್ಕಂಥದ್ದು ಸಾಮಾಜಿಕ ಆರೋಗ್ಯ. ಒಳ ಕುತ್ಕೊಂಡ ಸಾಮಾಜಿಕ ಆರೋಗ್ಯ ಅಂದ್ರೆ ಆರೋಗ್ಯ ಶಿಕ್ಷಣ. ಮೊದಲನೇದಾಗಿ ನಿಮಗೆ ಆರೋಗ್ಯ ಶಿಕ್ಷಣದ ಅಡಿನಲ್ಲಿ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ. ಸಾಮಾಜಿಕ ಆರೋಗ್ಯ ಸಾಮೂಹಿಕವಾಗಿ ಇರ್ತಕ್ಕಂಥದ್ದು. ಮೊದಲನೇದಾಗಿ ದೈಹಿಕ ಶಿಕ್ಷಣ ಅಂದ್ರೆ ಏನು? ದೈಹಿಕ ಶಿಕ್ಷಣದ ಅಡಿನಲ್ಲಿ ಬರ್ತಕ್ಕಂಥ ಉಪಪಾಠಗಳು ಯಾವುವು ಅಂದ್ರೆ ದೈಹಿಕ ಶಿಕ್ಷಣ, ಆರೋಗ್ಯ ಶಿಕ್ಷಣ ಮತ್ತೆ ನೀತಿ ಶಿಕ್ಷಣ. ಅದರ ಜೊತೆಗೆ ಈ ಆರೋಗ್ಯ ಶಿಕ್ಷಣ ಸಹ ಒಂದು. ಆ 4 ಇದು ಅತಿ ಮಹತ್ವವಾದದ್ದು. ಆರೋಗ್ಯ ಅನ್ನೋದು ಬಹಳ ಇಂಪಾರ್ಟೆಂಟ್. ಏನ್ ಮಾಡಬೇಕು, ಏನೇ ಮಾಡಬೇಕಾದ್ರು ನಾವು ಒಬ್ಬ ಯಾವುದೇ ಲೆಕ್ಚರ್ ಆಗಲಿ, ದುಡಿಮೆ ಆಗಲಿ, ಕಾಯಿಲೆ ಇದ್ದಂಗೆ ಬೇರೆ ಕೂಲಿ ಕೆಲಸ ಆಗಲಿ, ಡಾಕ್ಟರ್, ಇಂಜಿನಿಯರ್ ಅಥವಾ ಏನೇ ಕೆಲಸ ಮಾಡ್ಬೇಕಂದ್ರೆ ನಮಗೆ ಓದೋ ಹುಡುಗರಾಗಲಿ ಅಡಿಯಿಂದ ಮುಡಿ ಅಂದ್ರೆ ಹುಡುಗರಿಂದ ಮುದುಕರವರೆಗೂ ಸಹ ವೆರಿ ಇಂಪಾರ್ಟೆಂಟ್ ಯಾವುದು ಆರೋಗ್ಯ. ಈ ಆರೋಗ್ಯ ಒಬ್ಬರು ಚೆನ್ನಾಗಿತ್ತಪ್ಪ ಅಂದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ತಕ್ಕಂಥ ಶಕ್ತಿ ಅವರಲ್ಲಿ ಬರುತ್ತೆ. ಈ ಪಾಠದಲ್ಲಿ ಕೆಲವು ಅಂಶಗಳನ್ನು ತಿಳಿತಾ ಹೋಗೋಣ. ಸಾಮಾಜಿಕ ಆರೋಗ್ಯದ ಅರ್ಥ ಮತ್ತು ಮಹತ್ವ ಏನು? ಮೊದಲನೇದಾಗಿ ಆರೋಗ್ಯ ಶಿಕ್ಷಣ ಅಂದ್ರೆ ಏನು ತಿಳ್ಕೊಂಡು ಅನಂತರ ಹೋಗೋಣ. ಈ ಆರೋಗ್ಯ ಶಿಕ್ಷಣದ ಅಡಿನಲ್ಲಿ ಮಾನಸಿಕ ಆರೋಗ್ಯ ಮತ್ತು ಭಾವನೆಗಳು ಬರುತ್ತೆ. ಅದಾದ ನಂತರ ಸಾಮಾಜಿಕ ಆರೋಗ್ಯ ಬರುತ್ತೆ. ಈ ಸಾಮಾಜಿಕ ಆರೋಗ್ಯದ ಅರ್ಥ ಏನಪ್ಪಾ ಅಂದ್ರೆ ಈ ಆರೋಗ್ಯ ಶಿಕ್ಷಣವು ಬಹಳ ಮಹತ್ವವನ್ನ ಹೊಂದಿದೆ. ಈ ಸಾಮಾಜಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕ ಸ್ಥಳ ಇರ್ಬೋದು, ಆರೋಗ್ಯಕರವಾದಂತಹ ವಾತಾವರಣ ಮೂಡಿಸ್ತಕ್ಕಂಥ ಮೌಲ್ಯಗಳನ್ನ ಕಾಪಾಡಿಕೊಳ್ಳೋದಿರ್ಬೋದು. ಈ ಮಕ್ಕಳಲ್ಲಿ ಈ ವಿಚಾರ ಶುಚಿತ್ವ, ಸ್ವಚ್ಛತೆ, ಆರೋಗ್ಯ ಈ ಎಲ್ಲದನ್ನು ಶಾಲಾ ಪ್ರೈಮರಿ ಹಂತದಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತಕ್ಕಂಥದ್ದು. 1ನೇ ತರಗತಿಯಿಂದ ಹೈಸ್ಕೂಲ್ವರೆಗೂ ಸಹ 1ರಿಂದ 10ರವರೆಗೂ ಮಕ್ಕಳ ಮನೋಭಾವನೆ ಮನಸ್ಸಲ್ಲಿ ನಾವು ಅವರಿಗೆ ಬೇರೆ ಬೇರೆ ನಾಟಕದ ತರ ಇರ್ಬೋದು, ಪದ್ಯ ತರ ಇರ್ಬೋದು, ಕವಿತೆ ತರ ಇರ್ಬೋದು, ಕವನದ ತರ, ಪಾಠದ ತರ ಅವ್ರಿಗೆ ಹೇಳ್ತಾ ಹೋಗೋದು. ಸ್ವಚ್ಛತೆಯ ಬಗ್ಗೆ ಇರ್ಬೋದು, ಆರೋಗ್ಯದ ಬಗ್ಗೆ ಇರ್ಬೋದು, ಸಮತೋಲನ ಆಹಾರ ಇರ್ಬೋದು. ಇವರು ಇದೆಲ್ಲದನ್ನು ಹೇಗೆ ಪಡಿಬೇಕು, ಒಂದೇ ಸರಿ ಅಂಟು ರೋಗ ಹೆಂಗ್ ಬರ್ತವೆ, ಒಬ್ರತ್ರ ಒಬ್ರು ಕೈಕಾಲು ಇರ್ಬೋದು, ಶುಚಿತ್ವ ಇರ್ಬೋದು, ಸ್ನಾನ ಇರ್ಬೋದು, ಬಟ್ಟೆ, ಬರೀ ಬ್ಯಾಗು ಈ ಎಲ್ಲದನ್ನು ಸಹ ಅವರು ಇಟ್ಕೊಳ್ತಕ್ಕಂಥ ನೀತಿನ ಕಲಿಸಿದ್ರೆ ಅವರು ಆರೋಗ್ಯದಂತ ಪ್ರತಿನಿತ್ಯ ಹೇಳೋದು, ಮಲಗೋದು, ಓದೋದು, ಪಾಠ ಇರ್ಬೋದು, ಪ್ರವಚನ, ಟಿವಿ ನೋಡೋದ್ರಿಂದ, ಮೊಬೈಲ್ ಬಳಸೋದ್ರಿಂದ, ಮನೆಯಲ್ಲಿ ಕೆಲಸ ಮಾಡೋದು ಹೇಗೆ, ಈ ಎಲ್ಲದ ಕ್ಲಾಸಲ್ಲಿ ಒಂದೊಂದು ಪೀರಿಯಡ್ ಟೈಮ್ ಟೇಬಲ್ ಆಗಿರ್ತೇವೆ. ಅವ್ರಿಗೆ ಮಕ್ಕಳ ಮನಸ್ಸಲ್ಲಿ ನಾವೆಲ್ಲದನ್ನು ತುಂಬುತ್ತಾ ಹೋದಾಗ ಅವರಿಗೆ ಈ ಭಾವನೆಗಳೆಲ್ಲ ಮೂಡಿ ಸ್ವಚ್ಛತೆಯಿಂದ ಇದ್ದಾಗ ಆರೋಗ್ಯವಂತರಾಗಿ 100 ವರ್ಷ ಬದುಕುವಂತ ಪ್ರಜೆಗಳನ್ನಾಗಿ ಮಾಡಬೇಕಾದ ಎಲ್ಲ ಶಿಕ್ಷಕರ ಹೊಣೆ ಆಗಿದೆ. ಇದರಲ್ಲಿ ಆರೋಗ್ಯಕರ ಸಮಾಜ ಒಂದು ಏನಪ್ಪಾ ಅಂದ್ರೆ ಇದು ಇಂಡಿವಿಜುವಲ್ ಆಗಿದೆ. ಪ್ರತಿ ಒಬ್ಬ ವ್ಯಕ್ತಿ, ಒಬ್ಬ ಮನುಷ್ಯನಿಗೆ ಬಂದ್ರೆ ಅಂಟು ರೋಗ ಆದ್ರೆ ಇಡೀ ಫಾರ್ ಎಕ್ಸಾಂಪಲ್ 9ನೇ ತರಗತಿ ಪಾಠ ಮಾಡ್ತೀವಿ, 9ನೇ ಕ್ಲಾಸ್ ತರಗತಿ ಮಕ್ಕಳಿಗೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಇಡೀ ವ್ಯವಸ್ಥೆನೆ ಕೆಟ್ಟು ಹೋಗುತ್ತೆ. ಅದನ್ನ ನಾವು ಪ್ರತಿಯೊಬ್ಬರು ಸಾಮಾಜಿಕ ಆರೋಗ್ಯನ ನಿರ್ಮಾಣ ಮಾಡಲಿಕ್ಕೆ ಪ್ರತಿಯೊಬ್ಬ ನಾಗರಿಕನು ಆ ಆರೋಗ್ಯದ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ಅತಿ ಅವಶ್ಯ. ಸಾಮಾಜಿಕ ಆರೋಗ್ಯದ ಬಗ್ಗೆ ತಿಳಿಬೇಕಪ್ಪ ಅಂದ್ರೆ ನಮ್ಮ ಸ್ವಂತ ಆರೋಗ್ಯವನ್ನು ಕುರಿತು ತಿಳಿಬೇಕಾಗ್ತದೆ. ಆರೋಗ್ಯ ಶಿಕ್ಷಣ ಹಾಗೂ ಸಾಮಾಜಿಕ ಆರೋಗ್ಯ ಎರಡು ಸಹ ಒಂದು ನಾಣ್ಯದ 2 ಮುಖಗಳಲ್ಲಿ. ಆರೋಗ್ಯ ಶಿಕ್ಷಣ ಏನ್ ಹೇಳ್ಕೊಡುತ್ತೆ? ಇಡೀ ಮನುಷ್ಯ ಆರೋಗ್ಯ ಅಂತಕ್ಕಂಥದ್ದು ಮನುಷ್ಯನ ಜೀವನದಲ್ಲೇ ಬರುತ್ತೆ. ಪ್ರತಿಯೊಬ್ಬ ಮನುಷ್ಯನು ಹೇಗೆ ಬದುಕಬೇಕು, ಹೆಂಗಿರ್ಬೇಕು, ಊಟ ಹೇಗೆ ಮಾಡ್ಬೇಕು, ಯಾವಾಗ ಏನ್ ಮಾಡ್ಬೇಕು, ಎಷ್ಟೊತ್ತಿಗೆ ಹೇಳ್ಬೇಕು, ಸ್ನಾನ, ಊಟ, ತಿಂಡಿ, ಮಲಗೋದ್ರಿಂದ ಹಿಡಿದು ಅತಿನಿತ್ಯ ಕೆಟ್ಟರು ಸಹ ಅವನಿಗೆ ಶಾಲೆಗೆ ಬಂದ ಅಂದ್ರೆ ಅವನಿಗೆ ಮನಸ್ಸಲ್ಲಿ ಕೆಳಗಡೆ ಪಾಠ ಅರ್ಥ, ನಿದ್ದೆ ಬರೋದು, ಈ ತರ ಯಾವುದೇ ಶುಚಿತ್ವದಿಂದ ಆರೋಗ್ಯ ಶಿಕ್ಷಣ, ಆರೋಗ್ಯವಾಗಿ ಹೇಗೆ ಇರಬೇಕು ಅಂತಕ್ಕಂಥ ಮಕ್ಕಳಿಗೆ ತುಂಬಿದಾಗ ಅವ್ರ ಮಕ್ಕಳು ಅವ್ರ ಮನೆಯಲ್ಲಿ ಹೇಳ್ತಾರೆ, ಅವ್ರ ಮನೆಯವರು ಅವ್ರ ಊರಲ್ಲಿ
ಪ್ರಚಾರ ಮಾಡ್ತಕ್ಕಂಥದ್ದು. ಇದನ್ನ ಪ್ರತಿಯೊಬ್ಬರ ಬಗ್ಗೆ ಹೇಳ್ತಾ ಹೋದಂತೆ ಇದನ್ನ ಒಬ್ರು ಹೇಳ್ತಾರೆ, ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ಆರೋಗ್ಯ. ಈ ಆರೋಗ್ಯವಂತ ಸಮಾಜವನ್ನು ನಾವು ಕಾಪಾಡ್ಕೊಂಡು ಹೋಗ್ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು? ಈ ಸಮಾಜದಲ್ಲಿ ಪ್ರತಿಯೊಬ್ಬ ಸದಸ್ಯರು ಸಹ ಅವರ ಸಹಕಾರ ಅತಿ ಅವಶ್ಯಕವಾಗಿರುತ್ತೆ. ಯಾಕಪ್ಪ ಅಂದ್ರೆ ಅವರೆಲ್ಲ ಸಹಕಾರ ನೀಡಿದ್ರೇನೆ ನಾವೇನಾದ್ರು ಸಾಧಿಸ್ಲಿಕ್ಕೆ ಮಾಡ್ಬೋದು. ಅದಾದ ನಂತರ ಅವರಲ್ಲಿ ಯೋಗ್ಯನಾಗ ಸಮಾಜದಲ್ಲಿ ರೂಪಿಸ್ಬೋದು, ಜ್ಞಾನ ಮದಿಂದ ರೂಢಿಸ್ಬೋದು, ಮನೋವೃತ್ತಿಗಳು ಸಹ ಅವೆಲ್ಲವೂ ಅಗತ್ಯವಾಗಿ ಈ ಶಿಕ್ಷಣದ ಅಡಿನಲ್ಲಿ, ಈ ಶಿಕ್ಷಣದ ಮೂಲಕ ಸಾಧಿಸಲು ಅನುಕೂಲ ಆಗುತ್ತೆ. ಈ ಡಾಕ್ಟರ್ ಬೇಸ್ಲೋ ಅವರ ಪ್ರಕಾರ ಸಮಾಜದ ಸಂಘಟಿತ ಪ್ರಯತ್ನಗಳಿಂದ ಒಳ್ಳೆಯ ಆರೋಗ್ಯಯುತ ನಿರ್ಮಲವಾದ ಪರಿಸರವನ್ನು ನಿರ್ಮಿಸಿ ರೋಗಗಳನ್ನು ಪ್ರತಿಬಂಧಿಸಿ ಅವುಗಳ ಚಿಕಿತ್ಸೆಗೆ ಯೋಗ್ಯ ವೈದ್ಯಕೀಯ ಶುಶ್ರೂಷೆ ಮಾಡಿ ಆ ವ್ಯಕ್ತಿಗಳಿಗೆ ತಮ್ಮ ವೈಯಕ್ತಿಕ ಆರೋಗ್ಯದ ಬಗ್ಗೆ, ಸಾಮಾಜಿಕ ಆರೋಗ್ಯದ ಬಗ್ಗೆ ಮಾರ್ಗದರ್ಶನ ನೀಡೋದಲ್ಲದೆ ವಿಜ್ಞಾನಯುತ ಕ್ರಮವೇ ಸಾಮಾಜಿಕ ಆರೋಗ್ಯ. ಇಲ್ಲೋಡಿ, ಪ್ರತಿಯೊಬ್ಬ ನಾಗರಿಕರು ಊರು, ಕೇರಿ, ದನ, ಕರು ಎಲ್ಲರೂ ಒಂದರಿಂದ ಒಂದು ಜ್ವರ ಇರ್ಬೋದು. ಅಕ್ಕಿ ಜ್ವರ, ಈಗ ಅಕ್ಕಿ ಪಕ್ಷಿನ ಮನುಷ್ಯನಿಗೆ ಇರುತ್ತೆ, ಹಂದಿ ಜ್ವರ, H1, N1, ಈ ಕೋವಿಡ್, ಈ ತರ ನಾನಾ ರೋಗಗಳು ಹರಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಇಡೀ ಸಮಾಜನ ಆರೋಗ್ಯದ ಕಡೆ ಕೊಂಡೊಯ್ತಕ್ಕಂಥ ಒಂದನ್ನ ಮಾಡಬೇಕು. ಡಾಕ್ಟರ್ ಬ್ರೌಕಿಂಗ್ ಅಭಿಪ್ರಾಯದಲ್ಲಿ ಒಂದು ಜ್ಞಾನ ಸಂಕಲನ ಮತ್ತು ಅದನ್ನು ಕಾರ್ಯಗತ ಮಾಡುವ ವಿಧಾನವೇ ಸಾಮಾಜಿಕ ಆರೋಗ್ಯ. ನೋಡಿ, ಇವರು ಡಾಕ್ಟರ್ ಬ್ರೌಕಿಂಗ್ ಪ್ರಕಾರ ಏನಂತ ಹೇಳ್ತಾರೆ ಅಂದ್ರೆ, ಒಂದು ಜ್ಞಾನ ಸಂಕಲನ ಅದನ್ನು ಕಾರ್ಯಗತ ಮಾಡತಕ್ಕಂಥದ್ದೇ ಸಾಮಾಜಿಕ ಆರೋಗ್ಯ ಅಂತ ಹೇಳ್ತಾರೆ. ಸಮಾಜವನ್ನು ಸಾಂಸರ್ಗಿಕ ಉಳಿದ ರೋಗಗಳಿಂದ ರಕ್ಷಿಸಿ ಅದರ ಆರೋಗ್ಯವನ್ನು ಕಾಪಾಡ್ತಕ್ಕಂಥ, ಅದನ್ನು ಉತ್ತಮಪಡಿಸ್ತಕ್ಕಂಥ, ಅದ್ರ ಜೊತೆಗೆ ಆಹಾರದ ಕಲಬೆರಕೆ ಇರ್ಬೋದು, ನೀರಿನ ಮಲಿನತೆ ಇರ್ಬೋದು, ಅವೆಯ ದೋಷ ಇರ್ಬೋದು, ಇವೆಲ್ಲವುಗಳನ್ನು ತಡೆಗಟ್ಟಿ ಒಳ್ಳೆಯ ವಾತಾವರಣದಲ್ಲಿ ಒಳ್ಳೆಯ ನಾಗರಿಕರು ಇರುವಂತೆ ಮಾಡಿದಾಗ ಸಂಘಟಿತ ಸಾಮಾಜಿಕ ಆರೋಗ್ಯ ಸಕ್ಸಸ್ ಆಗೋದ್ರಲ್ಲಿ ಎರಡು ಮಾತು ಇಲ್ಲ ಅಂತಕ್ಕಂಥದ್ದನ್ನ ಇವರು ಹೇಳ್ತಾರೆ. ಸಾಮಾಜಿಕ ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಭೂಮಿ ಮೇಲೆ ಉಳಿದಂತ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆಗಿರ್ತದೆ. ಉತ್ತಮ ಸಮಾಜ ಆರೋಗ್ಯ ಹೊಂದಬೇಕಪ್ಪ ಅಂದ್ರೆ ಈ ಕೆಳಗಿನ ರೂಢಿಗಳನ್ನ ನಾವೆಲ್ಲಾ ಸಾಮಾಜಿಕ ಆರೋಗ್ಯ ಅಂತರೂ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಬಹಳ ಅವಶ್ಯವಾಗಿ ಇರುತ್ತೆ. ಏನಪ್ಪಾ ಅದು ಸಾಮಾಜಿಕ ಆರೋಗ್ಯನ ನಾವು ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು, ಒಳ್ಳೆಯ ಸಾಧನೆ ಮಾಡಬೇಕು ಅಂದ್ರೆ ಈ ಕೆಳಗಿನ ಎಲ್ಲಾ ಅಂಶಗಳನ್ನು ಅವರು ಹೊಂದಿರಬೇಕಾಗುತ್ತೆ. ಈಗ ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇರ್ತೀವಿ, ಎಲ್ಲಿ ಬೇಕಲ್ಲಿ ಶಾಲಾ ಆವರಣ, ಅಂಗಳ, ಸ್ಕೂಲ್ ಒಳಗೆ ಹೊರಗೆ ಸ್ವಚ್ಛತೆಯಿಂದ ಇರಬೇಕು. ಕಂಡಲ್ಲಿ ಉಗುಳಬಾರದು. ಉಗುಳ್ತಾ ರೋಗ, ಆಡ್ತಾ ರಾಗ ಅಂತ ಒಂದು ಗಾದೆ ಇದೆ. ಅತಿ ಹೆಚ್ಚು ಉಗುಳ್ದವನಿಗೆ ಬಾಯಲ್ಲಿ ಇರ್ತಕ್ಕಂಥ ತನು ಎಲ್ಲ ಆರೋಗುತ್ತೆ, ಆ ಉಗುಳಿನ ರೂಪದಲ್ಲಿ ಹೊರಗೋಗುತ್ತೆ, ಬೆವರಿನ ರೂಪದಲ್ಲಿ ಹೊರಗೋಗುತ್ತೆ, ದಗೆ ಜಾಸ್ತಿ ಆಗುತ್ತೆ. ದಗೆ ಜಾಸ್ತಿ ಆಗಿದ್ದಾಗ ದೇಹಕ್ಕೆ ನೀರಿನ ಅವಶ್ಯ ಹೆಚ್ಚುತ್ತೆ. ಹೆಚ್ಚಿದಾಗ ನೀರು ಕುಡಿಬೇಕಾಗುತ್ತೆ. ಹಾಗೆ ನೀರು ಕುಡಿದಾಗ ಎಲ್ಲಿ ಬೇಕಲ್ಲಿ ಕಂಡಲ್ಲಿ ಉಗುಳ್ತಕ್ಕಂಥದ್ದು, ಸೀನದು, ಹೋಗೋದು, ಅಕ್ಷಿ ಅನ್ನೋದು, ಇವನ್ ರೋಗ ಇದ್ರೆ ಅವನಿಗೆ ಬರ್ತಕ್ಕಂಥದ್ದು, ಬಹಿರ್ದೆಸೆಯಿಂದ ಹೋಗ್ತಕ್ಕಂಥದ್ದನ್ನ ನಾವು ಸಾಮಾಜಿಕವಾಗಿ ಇಲ್ಲಿ ಸೀನ್ ಬೇಡಪ್ಪ, ಇಲ್ಲಿ ಉಗುಳ್ಬೇಡಪ್ಪ ಅಂತ ನಾವು ಅವರಿಗೆ ಎಲ್ಲರಿಗೂ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾಗ ನಾವು ಅದನ್ನ ಕಂಟ್ರೋಲ್ ಮಾಡಬಹುದು. ಈ ಉಪಯೋಗಕ್ಕೆ ಯೋಗ್ಯವಲ್ಲದ ವಲಸು ಪದಾರ್ಥಗಳು, ಫಾರ್ ಎಕ್ಸಾಂಪಲ್ ಈಗ ನೋಡಿ, ಊರಲ್ಲಿ ಹಳ್ಳಿ ಚರಂಡಿ ಮಕ್ಕಳೆಲ್ಲ ಕುರ್ಕುರೆ ತಿಂತವೆ. ಕುರ್ಕುರೆ ಪ್ಲಾಸ್ಟಿಕ್ ಪ್ಯಾಕೆಟ್ ಇಡೀ ಸ್ಕೂಲ್ ತುಂಬಾ ಬಿದ್ದಿರುತ್ತೆ, ಪೇಪರ್ ಬಿದ್ದಿರುತ್ತೆ, ಚಾಕ್ಲೇಟ್ ಪೇಪರ್ ಬಿದ್ದಿರುತ್ತೆ. ಈ ಎಲ್ಲದನ್ನು ಯೋಗ್ಯವಲ್ಲದ ಅಂದ್ರೆ ನಾವು ಬಳಸಲಿಕ್ಕೆ ಬರದೇ ಇರ್ತಕ್ಕಂಥ ವಸ್ತುಗಳನ್ನ ನಾವು ಕಂಡಲ್ಲಿ ಎಸಿಬಾರದು. ಅದಕ್ಕಾಗಿ ಒಂದು ನಿರ್ದಿಷ್ಟವಾದ ಡಸ್ಟ್ಬಿನ್ ಇರುತ್ತೆ, ಅಥವಾ ಅವರೆಲ್ಲ ಒಂದ್ ಕಡೆ ಗುಂಡಿನ ಏನೋ ಮಾಡುತ್ತೆ, ಅಲ್ಲಿ ಹಾಕ್ತಕ್ಕಂಥದ್ದು ಒಳ್ಳೆಯದು. ವಿವಿಧ ಸಾಂಸರ್ಗಿಕ ರೋಗವಾಹಕಗಳಾದ ಸೊಳ್ಳೆ ಇರ್ಬೋದು, ತಿಗಣೆ ಇರ್ಬೋದು, ನೊಣ ಇರ್ಬೋದು, ಮುಂತಾದಂತ ಎಲ್ಲ ಸೊಳ್ಳೆ, ನೊಣ ಈಗಿನ ಎಸೆದು ಪ್ರತಿಯೊಂದು ಅಷ್ಟೇನೆ ರೋಗದ ಕಣಜ. ಅವೆಲ್ಲವನ್ನು ನಾವು ಆದಷ್ಟು ಮನೆ ಮುಂದೆ ಹಿಂದೆ ಶೌಚಾಲಯ ಇರ್ಬೋದು, ಟ್ಯಾಂಕ್ ಇರ್ಬೋದು, ತೊಟ್ಟಿ ಇರ್ಬೋದು, ಕಸ ಇರ್ಬೋದು, ಅಲ್ಲಿ ಸೊಳ್ಳೆ ನೊಣ ಆಗೋ ರೀತಿ ಆಗದೇ ಇರೋ ರೀತಿ ನಾವು ಸ್ವಚ್ಛತೆಯನ್ನ ಕಾಪಾಡಿಕೊಂಡು
ಪರಿಸರವನ್ನ ಸ್ವಚ್ಛವನ್ನ ಹೋಗಲಾಡಿಸಿ ಉಳಿದಂತ ಪರಿಸರ ಸ್ವಚ್ಛವಾಗಿ ಇಡಬೇಕು ಅಂತಕ್ಕಂಥದ್ದು. ಸಾರ್ವಜನಿಕ ಮೂತ್ರಾಲಯ ಶೌಚಾಲಯಗಳನ್ನ ಸ್ವಚ್ಛತೆಯಿಂದ ಕಾಪಾಡಬೇಕು. ನೀವು ಹೋಗ್ತೀರಾ, ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗ್ತೀರಾ, ಅಲ್ಲಿ ನೀರಿನ ಸೌಲಭ್ಯ ಇರೋದಿಲ್ಲ, ಹಾಗೆ ಇವ್ರು ಏನ್ ಮಾಡ್ತಾರೆ, ಉಗುಳೋದು, ಮೂತ್ರ ಮಾಡೋದು, ಹಂಗೆ ಬಿಟ್ಟು ಬರೋದು. ಅದನ್ನ ನೀವು ಸ್ವಚ್ಛತೆಯನ್ನು ಕಾಪಾಡೋದು, ಒಂದು ಬಕೆಟ್ ನೀರು ಹಾಕೋದ್ರ ಮುಖಾಂತರ ಅದನ್ನ ಸ್ವಚ್ಛವಾಗಿ ಸಾರ್ವಜನಿಕ ಮೂತ್ರಾಲಯಗಳು ಶೌಚಾಲಯಗಳನ್ನ ನೀವು ನೀಟಾಗಿ ಕಾಪಾಡ್ಕೋಬೇಕು. ಮಲಮೂತ್ರ ವಿಸರ್ಜನೆಯನ್ನ ಮೂತ್ರಾಲಯ ಶೌಚಾಲಯಗಳಲ್ಲೇ ಮಾಡಬೇಕು. ಉದಾಹರಣೆ, ನೀವೆಲ್ಲ 2ನೇ ಪೀರಿಯಡ್ ಬೆಲ್ ಹೊಡೆಯುತ್ತೆ, ಬೆಲ್ ಹೊಡೆದ ತಕ್ಷಣ ಹೋಗ್ತಾರೆ, ಸ್ಕೂಲಿಂದ ಹೋಗಿ ಬಿಟ್ಟು ಬರ್ತಾರೆ, ಸ್ಕೂಲಿಂದ ಹೋಗಿ ನಲ್ಲಿ ತಿರುಗೋದು, ಬಿಟ್ಟೋದು, ಬರೋದು. ನೀವು ಅದನ್ನು ಮಾಡಬಾರ್ದು. ನೀವು ಶೌಚಾಲಯಕ್ಕೆ ಹೋಗಿ ಮಲಮೂತ್ರ ವಿಸರ್ಜನೆಯನ್ನ ಮಾಡಿ ಅದರ ಸಂಬಂಧಪಟ್ಟ ಏನು ನೀರು ಹಾಕಿ ಬಂದು ಸೂಕ್ತ ರೀತಿ ಸ್ವಚ್ಛ ಮಾಡಬೇಕು. ಉದ್ಯಮಗಳಿಂದ ಬಂದಂತ ಫ್ಯಾಕ್ಟರಿಗಳು, ಯಾವುದೇ ಫ್ಯಾಕ್ಟರಿ ಆಗಿರ್ಬೋದು, ಅಲ್ಲಿಂದ ಬಂದಂತ ವಾಹನಗಳಿಂದ ನೀರಿರ್ಬೋದು, ಶಬ್ದ ಇರ್ಬೋದು, ಹವೆ ಮಲಿನವಾಗದಂತೆ ನೋಡಿ. ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ನೀವು ಕೇಳಿದಿರಾ, ನೋಡಿದಿರಾ. ಎನ್ವೈರನ್ಮೆಂಟ್ ಏನು, ಪರಿಸರ ಮಾಲಿನ್ಯ. ನಿಮ್ಗೆಲ್ಲ ಎಸ್ಎ ರೇಟಿಂಗ್ ಕೇಳ್ತಾರೆ. ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ವಿವರಣೆ ನೀಡಿ. ಎಸ್ಎ ರೇಟಿಂಗ್ ಅಂದ್ರೆ 5 ಮಾರ್ಕ್ಸ್ಗೆ ಕನ್ನಡ ಮತ್ತು ಇಂಗ್ಲಿಷ್ ಹಿಂದಿನಲ್ಲಿ ಕೇಳ್ತಾರೆ. ಎಸ್ಎ ರೇಟಿಂಗ್ ಅಂದ್ರೆ ಏನಪ್ಪ, ಪ್ರಬಂಧ. ಇನ್ನು ಕನ್ನಡ ಮೀನಿಂಗ್ ಪ್ರಬಂಧ. 5 ಮಾರ್ಕ್ಸ್. ಸ್ವಚ್ಛತೆ ಅಂದರೆ ಏನು, ಪರಿಸರ ಮಾಲಿನ್ಯ ಅಂದರೇನು. ಪರಿಸರ ಮಾಲಿನ್ಯದಲ್ಲಿ 3 ವಿಧ. ಪರಿಸರ ಮಾಲಿನ್ಯ ಅಂದ್ರೆ ಏನಪ್ಪ, ಎನ್ವೈರನ್ಮೆಂಟಲ್ ಪೊಲ್ಯೂಷನ್. ಇದರಲ್ಲಿ 3 ವಿಧ. ಯಾವ್ದಾರು ಹೇಳ. ವಾಯು ಮಾಲಿನ್ಯ, ಸ್ವಾಮಿ ಗುಡ್. ಜಲ ಮಾಲಿನ್ಯ, ಏರ್, ವಾಟರ್, ಸೌಂಡ್. ನೋಡಿ, ಕನ್ನಡದಲ್ಲಿ ಪರಿಸರ ಮಾಲಿನ್ಯ ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಶಾಲೆ, ನಮ್ಮ ಮನೆ, ನಮ್ಮ ಊರಿನ ಸುತ್ತಮುತ್ತಲಿನ ಎಲ್ಲಾ ಗಿಡ, ಗೆಂಟೆ, ಹೂವು, ಕಸ, ಕಡ್ಡಿ, ತಿಗಣೆ, ಸೊಳ್ಳೆ, ನೊಣ, ಈ ಎಲ್ಲಾ ರೂಪದ ಕ್ರಿಮಿಕೀಟಗಳನ್ನು ಸ್ವಚ್ಛತೆಯಿಂದ ಮಾಡಿ ಹುಲ್ಲನ್ನು ಬೆಳೆಸಿ ಸೂಕ್ತವಾದ ಒಳ್ಳೊಳ್ಳೆ ಹೂವಿನ ಗಿಡಗಳಿರ್ಬೋದು, ನಮಗೆ ಇಷ್ಟ ಗಾಳಿ ಕೊಡ್ತಕ್ಕಂಥ, ಐರನ್ ಕಂಟೆಂಟ್ ಕೊಡ್ತಕ್ಕಂಥ ಹೂವು, ಪೂಜೆ ಹೂವು, ಮುಂದಾದ ಹೂವು, ಮನೆ ಸುಂದರವಾಗಿ ಅಂಗಳದಲ್ಲಿ, ಪಾರ್ಕಲ್ಲಿ ಕಾರಣಕ್ಕೆ ಮಾಡ್ತಕ್ಕಂಥದ್ದು ಒಂದು ಪರಿಸರ ಸ್ವಚ್ಛತೆ. ಅದನ್ನೆಲ್ಲ ಕೆಡವಿ ಕೊಡೆದು ಸುಡ್ತಕ್ಕಂಥದ್ದೇ ಮಾಲಿನ್ಯ. ಅದರಿಂದ ಕೆಟ್ಟ ಹೊಗೆ ಬರುತ್ತೆ. ಅದೆಲ್ಲ ಬಂದು ಇದು ಅದಕ್ಕೆ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಅಂತ. ಅದರಲ್ಲಿ 3 ಭಾಗಗಳಿದೆ. ಅದರಲ್ಲಿ ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಶಬ್ದ ಮಾಲಿನ್ಯ. ಈ 3 ನೋಡಿ. ವಾಯು ಮಾಲಿನ್ಯ ಅತಿಯಾದ ಗಾಳಿ, ಅವ್ರಲ್ಲಿಂದ ಕಸ, ಇಲ್ಲಿ ತರೋದು ಕಟ್ಟಿಗೆ, ಕಡ್ಡಿ, ಕಾಯಿಲೆ, ಕಸಾಳೆ ಎಲ್ಲ ಒಂದೂರಿಂದ ಒಂದೂರಿಗೆ ಸಪ್ಲೈ ಮಾಡುತ್ತೆ. ಆಮೇಲೆ ಆ ವಾಯು ಗಾಳಿನ ಸ್ವಚ್ಛವಾಗಿ ಬರಬೇಕು, ಒಳ್ಳೆ ಗಾಳಿ ಕುಡಿಬೇಕು ಅಂದ್ರೆ ಒಳ್ಳೊಳ್ಳೆ ಮರ ಗಿಡ ಇಡಬೇಕು. ಮನೆ ತುಂಬಾ ಹೂವಿನ ಗಿಡಗಳು ನೋಡಿದ್ರೆ ಕಣ್ಣಿಗೆ ತಂಪಾಗ್ತಕ್ಕಂಥದ್ದು ಇರಬೇಕು. ಆಗ ಗಾಳಿ ಮಾಲಿನ್ಯ. ವಾಟರ್ ಅಷ್ಟೇ, ಚರಂಡಿ ನೀರು ಎಲ್ಲ ಸೀನದು, ತೊಳೆಯೋದು, ಹಾಕೋದು, ಪಾತ್ರೆ, ವಾತ, ನೀರು, ಸಗಣಿ ಎಲ್ಲ ಹಾಕಿ ಚರಂಡಿ ಮುಂದಿನ ಮನೆ ತೊಳೆದು ಅವ್ರ ವಾಸ್ತೆ ಕೂಡ ಸತ್ತೋಲ್ಲ. ನಿನ್ ಮನೆ ಮುಂದೆ ಸ್ವಚ್ಛ ಇಟ್ಕೊಳ್ಳೋದು, ಈ ಚರಂಡಿ ನೀರು ಹಾಕಿ ಅದನ್ನ ಮಾಡಬಾರ್ದು. ಎಲ್ಲೆಲ್ಲಿ ಏನನ್ನ ಹಾಕ್ಬೇಕು ಅಲ್ಲಿ ಹಾಕಿದಾಗ ಅಲ್ಲೂ ಸಹ ವಾಟರ್ ನೀರು ಆ ಪ್ರಕೃತಿ ವಿಕೋಪದಿಂದ ಆಗೋದು ಬೇರೆ. ಅದರಿಂದ ಮೊನ್ನೆ ಬಂದಂತ ಮಳೆ, ಅಕಾಲಿಕ ಮಳೆ ಬಂತು. ಆ ಮಳೆಯಿಂದ ಆಲಿಕಲ್ಲು ಸುರಿತು, ಅಡಿಕೆ ಗಿಡ, ಅಡಿಕೆ ಹಣ್ಣು, ಮಾವಿನಕಾಯಿ ಎಲ್ಲ ಅನಾಹುತ ಆಗಿ ಹೋಗ್ತಾರೆ. ಅದು ಸಹ ಒಂದು ವಾಟರ್ ನೀರು ಒಂದು ಮಳೆ ಅತಿಯಾಗಿ ಆದಾಗಲೂ ಸಹ ಆ ಮಾಲಿನ್ಯ ಆಗುತ್ತೆ. ಈ ಸುನಾಮಿ, ಸುಂಟರಗಾಳಿ, ಇದೆಲ್ಲ ಚಂಡಮಾರುತಗಳು ಅವೆಲ್ಲ ಇದ್ದಂತ ಸಂದರ್ಭದಲ್ಲಿ ನಾವೆಲ್ಲ ಸ್ವಚ್ಛತೆಯಿಂದ ಇಡಬೇಕಾಗುತ್ತೆ. ಸೌಂಡ್, ಶಬ್ದ. ಸ್ಕೂಲಿದೆ ಇಲ್ಲಿ ಅಂದ್ರೆ ಪಕ್ಕದಲ್ಲಿ ಒಬ್ಬ ಯಾವನ ಫ್ಯಾಕ್ಟ್ರಿ ಹಾಕಿ ಗಡ 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 ಕಲ್ಲು ಕೊಟ್ಟೋದು, ಇಟಿ ಮಿಷಿನ್, ಮೆಕ್ಕೆಜೋಳ ಹೊಡೆಯೋದು, ಸೌಂಡ್, ಭಯಂಕರ ಸೌಂಡ್ ಮಾಡಿ, ಧೂಳು ಮಾಡಿ, ಕಾಯಿಲೆ ಮಾಡಿ ಬಿಡ್ತಕ್ಕಂಥ ಕೆಲಸನ ಯಾವತ್ತು ಮಾಡಬೇಡಿ. ನೀವು ಮಾಡಬಾರ್ದು. ನೀವು ಯಾರಾದ್ರೂ ಮಾಡಿದ್ರೆ ಅದನ್ನ ಅವ್ರಿಗೆ ತಿಳಿ ಹೇಳ್ತಕ್ಕಂಥ ಕೆಲಸನ ನೀವು ಮಾಡಿ. ಹೀಗೆ ಸುತ್ತಮುತ್ತಲಿನ ಪರಿಸರದಲ್ಲಿ ಯಾವುದಾದ್ರೂ ಸಾಂಸರ್ಗಿಕ ರೋಗಗಳು ಕಂಡು ಬಂದಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳಿದ್ದಾರೆ,
ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದಾವೆ, ಆಶಾ ಕಾರ್ಯಕರ್ತರಿದ್ದಾರೆ, ನರ್ಸ್ಗಳಿದ್ದಾರೆ, ಇಂಜೆಕ್ಷನ್ ಟ್ಯಾಬ್ಲೆಟ್ ಅದನ್ನು ಕ್ಲೀನ್ ಮಾಡ್ತಕ್ಕಂಥ ವ್ಯವಸ್ಥೆನ ನೀವೆಲ್ಲ ಮಕ್ಕಳು ಮಾಡಿದ್ರೆ ಊರು ಸುಂದರವಾಗಿರುತ್ತೆ. ಹೀಗೆ ಸಾಮಾಜಿಕ ಆರೋಗ್ಯದ ಅವಶ್ಯಕತೆ ಇದೆಯಾ? ಸಾಮಾಜಿಕ ಆರೋಗ್ಯದಲ್ಲಿ ಪ್ರತಿಯೊಬ್ಬ ಸದಸ್ಯ ಆರೋಗ್ಯದ ಮಟ್ಟವನ್ನು ಉತ್ತಮಗೊಳಿಸಬೇಕಂತಂದ್ರೆ ಅದನ್ನೆಲ್ಲ ಈ ಮೇಲೆ ಹೇಳಿದಂತೆಲ್ಲ ಸಂಗತಿ ಕಾಪಾಡ್ಕೊಂಡು ಬರಬೇಕು. ಜೊತೆಗೆ ರೋಗಮುಕ್ತ ಸಮಾಜ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಸಮಾಜದಲ್ಲಿ ಪರಸ್ಪರ ಶಾಂತಿ ಇರ್ಬೋದು, ಪ್ರೀತಿ, ವಿಶ್ವಾಸ, ಸೌಹಾರ್ದತೆಯನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸನೂ ಮಾಡಬಹುದು. ಹಾಗೆ ಈ ಎಲ್ಲ ಚಂದಿದ್ದಾಗ ಮನೆ, ಊರು, ಮಠ, ಸ್ಕೂಲು, ರೋಡು ಶಾಂತವಾಗಿ, ಸಂತೋಷದಾಯಕವಾಗಿ, ಆರೋಗ್ಯವಂತವಾಗಿ ಜೀವನ ನಡೆಸಲು ಸಹಾಯನ ಮಾಡುತ್ತೆ. ಯಾವುದು ಇದು ಸಾಮಾಜಿಕ ಆರೋಗ್ಯ. ಡಸ್ಟರಲ್ಲಿ ಇಲ್ಲಿವರೆಗೂ ಬಂದಿದೆ. ಈಗ ಅದೇ ರೀತಿ ಆರೋಗ್ಯ ಶಿಕ್ಷಣದಲ್ಲಿ ಮಾನಸಿಕ ಆರೋಗ್ಯ ಮತ್ತು ಭಾವನೆಗಳು, ಆರೋಗ್ಯ ಶಿಕ್ಷಣ ಮಕ್ಕಳಿಗೆ ಶಿಕ್ಷಣ ಅಲ್ಲಿ ಕರೆಸ್ತಾರೆ. ಬರಲಿ ಎಲ್ಲ ಐತಲ್ಲ ಶಿಕ್ಷಣ ಹಾಗೆ ಬರೆಯೋದು. ಮಾನಸಿಕ ಆರೋಗ್ಯ ಮತ್ತು ಭಾವನೆಗಳು. ಆರೋಗ್ಯ ಶಿಕ್ಷಣದಲ್ಲಿ 8 ಮತ್ತು 9 ಅಥವಾ 10ನೇ ತರಗತಿ 3 ಮಕ್ಕಳಿಗೂ ಇದೇ ಪಾಠ ಇದೆ. ಅಂದ್ರೆ ಸ್ವಲ್ಪ ಹೆಚ್ಚು ಮಾಡ್ತಾ ಹೋಗಿದ್ದಾರೆ. ಪಾಠದಲ್ಲಿ ಬದಲಾವಣೆ ಸ್ವಲ್ಪ ಇದೆ. ನಮಗಿರ್ತಕ್ಕಂಥ ಸಿಲೆಬಸ್ ಅವೇನೆ. ಈ ಮಾನಸಿಕ ಆರೋಗ್ಯ ಮತ್ತು ಭಾವನೆ ಏನ್ ಹೇಳುತ್ತಪ್ಪ ಅಂದ್ರೆ, ಮಾನಸಿಕ ಆರೋಗ್ಯದ ಅರ್ಥ ಮತ್ತು ಮಹತ್ವ, ಸಕಾರಾತ್ಮಕ ಮತ್ತು ನಕಾರಾತ್ಮಕ ಭಾವನೆಗಳ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಸಮತೋಲನಾತ್ಮಕ ಭಾವನೆಗಳ ಅರಿವು. ಸಕಾರಾತ್ಮಕ ಅಂದ್ರೆ ಸಮನಾಗಿ ಪರ ಮತ್ತು ವಿರೋಧ. ಅದನ್ನ ಕೆಲವರು ವಾದಿಸ್ತಾರೆ, ಕೆಲವರು ಇಲ್ಲ ಅಂತಾರೆ, ಕೆಲವರು ಹೌದು ಅಂತಾರೆ. ಆ ಭಾವನೆಗಳನ್ನೆಲ್ಲ ಸಹ ನಾವು ಹೋಗ್ಲಾಡಿಸ್ಬೇಕಾಗುತ್ತೆ. ಹಾಗೆ ಎಷ್ಟಾಯ್ತು? ಎಷ್ಟು ಪಾಠ ಮಾಡೋದು? 3. ಆರೋಗ್ಯ ಶಿಕ್ಷಣದ ಅಡಿಯಲ್ಲಿ ಒಂದು ಪ್ರಥಮ ಚಿಕಿತ್ಸೆ ಅಂತ 10 ನಿಮಿಷ ಅಲ್ಲ, ಪ್ರಥಮ ಚಿಕಿತ್ಸೆ. ಫಸ್ಟ್ ಏಡ್ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಫಸ್ಟ್ ಏಡ್. ಫಸ್ಟ್ ಏಡ್ ಏನಪ್ಪ ಫಸ್ಟ್ ಏಡ್? ವಾಟ್ ಇಸ್ ಮೀನಿಂಗ್ ಆಫ್ ಫಸ್ಟ್ ಏಡ್? ಪ್ರಥಮ ಚಿಕಿತ್ಸೆ ಅಂದ್ರೆ ಪ್ರಥಮ ಚಿಕಿತ್ಸೆ ಅವಶ್ಯಕತೆ ಏನಿದೆ, ಯಾವ್ಯಾವಾಗ ಯಾವ ತರ ಪ್ರಥಮ ಚಿಕಿತ್ಸೆ ಮಾಡ್ಬೋದು. ಗಾಯ ಇರ್ಬೋದು, ಅಥವಾ ಹಾವು ಕಡ್ದಾಗ ಇರ್ಬೋದು, ಅಥವಾ ನೀರಲ್ಲಿ ಬಿದ್ದಾಗ ಇರ್ಬೋದು, ಮನೆ ಮಠ ಹುಡುಗರು ಇಂಡಿವಿಜುವಲ್ ಸ್ಕೂಲಿಂದ ಟೀಮಲ್ಲಿ ಹೋಗುವಾಗ ಬೆಂಕಿ ಬಿದ್ದಾಗ ಇರ್ಬೋದು. ಇದೇ ರೀತಿ ನಾನಾ ತರ ಅನಾಹುತಗಳು ಆಗ್ತಕ್ಕಂಥ ಸಂದರ್ಭದಲ್ಲಿ ನೀವು ಮಕ್ಕಳಿಗೊಂದು ಕಿವಿ ಮಾತಾಡೋದು ಬಹಳ ಹುಷಾರಾಗಿರ್ಬೇಕು, ಹುಷಾರಿಂದ ಕೆಲಸ ಮಾಡಬೇಕು. ಆದ್ರೆ ತಿಳಿದ ನಿಮಗೆ ಅಕಸ್ಮಾತ್ ಅಲ್ಲ ಆದಂತ ಸಂದರ್ಭದಲ್ಲಿ ಯಾರು ಮಕ್ಕಳು ಕೇಳಿದ್ರೆ ಹೇಳೋದು ಪ್ರಥಮ ಚಿಕಿತ್ಸೆ ಅಂದ್ರೆ ಏನು ಅಂದ್ರೆ ಪಟ 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 ಹೇಳ್ತಾರೆ. ಅಯ್ಯೋ ಅಕಸ್ಮಾತ್ ಆಗಿ ಎಲ್ಲೋ ಹೋಗ್ಬೇಕಾದ್ರೆ ಆದಂತ ಗಾಯಕ್ಕೆ ನಾವು ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಲ್ಲ, ಅದಕ್ಕೆ ಆಸ್ಪತ್ರೆಗೆ ಹೋಗೋದಕ್ಕಿಂತ ಮುಂಚೆ ನಾವು ಕೊಟ್ಟಂತ ಟ್ರೀಟ್ಮೆಂಟ್ಗೆ ನಾವು ಫಸ್ಟ್ ಏಡ್ ಪ್ರಥಮ ಚಿಕಿತ್ಸೆ ಅಂತಕ್ಕಂಥದ್ದು ವಾಡಿಕೆ. ನೀವು ಏನ್ ಮಾಡಬೇಕು, ಈಗೆಲ್ಲ ಪ್ರಥಮ ಚಿಕಿತ್ಸೆ ಪ್ರತಿಯೊಬ್ಬರಲ್ಲೂ ಅವಶ್ಯಕತೆ. ಈಗೆಲ್ಲ ಹೋಗ್ತಾ ಇರ್ತೀವಿ,
ಸೈಕಲ್ ಅಲ್ಲಿ ಹೋಗ್ತಾ ಇರ್ತೀರ ಒಳಗೆ ಕೆರೆ ಮೇಲೆ ಹೋಗ್ಬಿಟ್ಟು ಸಾಮು ಎಲ್ಲ ಕೈ ಬಿಡ್ಕೊಂಡು ಒಬ್ಬರಿಗೊಬ್ರು ಹೇಟಿಗೆ ಒಳಗೆ ಕೆರೆ ಬಿದ್ದ. ಕೆರೆ ತುಂಬಿ ತುಳುಕ್ತಿತ್ತು, ನಮ್ಮ ಬಳಿ ಬಿದ್ದ ಏನ್ ಮಾಡ್ಬೇಕು? ನೀವೆಲ್ಲ ಸೇರಿ ಅಬ್ಬಬ್ಬ ಬಿದ್ದ ಬಾವಿಗೆ ಅಂತ ಹೇಳ್ತೀರಾ? ಇಲ್ಲ, ಏನ್ ಮಾಡ್ತೀರಾ? ಹಗ್ಗ ಅಲ್ಲಿದ್ರೆ ಹಗ್ಗ ಕೊಡ್ತೀರ. ಹಗ್ಗ ಇಲ್ಲಪ್ಪ, ಕೋಲು ಇಲ್ಲಪ್ಪ, ಏನು ಪ್ಯಾಂಟ್. ಅವರಿಗೆ ಹೆಣ್ಮಕ್ಳಿದ್ರೆ ದೋತ ಅದೇನೋ ಮೇಲೆ ಹಾಕಂತಲ್ಲ, ನವಣೆ ಇರ್ಬೋದು, ನಿಮ್ಮಲ್ಲಿ ಪ್ಯಾಂಟ್. ನಿಮಗೆ ಈಜು ಬರಲ್ಲ. ನೋಡೋದು ದೈವ ಸೃಷ್ಟಿ ಹೆಂಗಿದೆ ಅಂದ್ರೆ, ನಿಮ್ಮ ಮನೆಯಲ್ಲಿ ಒಂದು ನಾಯಿ ಮರಿ, ಬೆಕ್ಕಿನ ಮರಿ ಅಥವಾ ಹಸು ಕರು ಇರುತ್ತೆ, ಸಣ್ಣದು 2-3 ದಿನ ಇದ್ದಿದ್ದು. ಅದನ್ನ ತಾಂಡ ನೀರು ಹಾಕ್ರಿ, ಏನ್ ಮಾಡುತ್ತಾರೆ? ಈಜು ಹೊಡ್ಕಂತ ವಾಪಸ್ ಬರುತ್ತೆ. ಅದಕ್ಕೆ ಯಾರು ಕಳಿಸಿದ್ರು ಈಜು? ಸರಿ, ನಿನ್ ತಾಂಡೋ ಕೆರೆಗೆ ನೀರ್ ಬರಲ್ಲ, ಯಾಕೆ? ಅಯ್ಯೋ, ಅದು ಮೂಕ್ ಪ್ರಾಣಿ, ಬಾಯಿ ಇಲ್ಲ, ಕಲ್ತಿಲ್ಲ, ಓದಿಲ್ಲ, ಬರ್ದಿಲ್ಲ. ಆ ನಾಯಿ ಸಣ್ಣ ಬೇಕು 3 ದಿನದ ಹಾಕು ಹಿಂಗ್ ಅನ್ಕೊಂಡು ಬರುತ್ತೆ, ನೀನ್ ಹಿಂಗ ಅನ್ನಲ್ಲ, ಹಿಂಗ ಅಂತೀಯಲ್ಲ, ಯಾಕೆ? ಮನುಷ್ಯ ಬುದ್ಧಿವಂತ ಪ್ರಾಣಿ. ಮನುಷ್ಯ ಬುದ್ಧಿವಂತ ಪ್ರಾಣಿ ಆದ್ರೆ ಬುದ್ಧಿ ಇದ್ದು ಅದು ಬುದ್ಧಿ ಇಲ್ಲದ್ದು ಅದು ಹೊರ ಬರುತ್ತೆ, ನೀನ್ ಬರ. ಏನು ದೈವ ಸೃಷ್ಟಿ ಅಲ್ವಾ? ನೀವು ಯಾವುದೇ ನೋಡಿ, ಪ್ರಾಣಿ ಪಕ್ಷಿಗಳಿಗೆ ವೀಸ ಇಲ್ಲ, ಮನೆ ಇಲ್ಲ, ಮಠ ಇಲ್ಲ, ಕಾಡಿಲ್ಲ, ಇಂಥದ್ದೇ ಗಂಡ ಹೆಂಡತಿ ಮಕ್ಕಳಿಲ್ಲ, ದುಡ್ಡಿಲ್ಲ, ಸೈಟ್ ಇಲ್ಲ, ವಿದೇಶಕ್ಕೆ ಹೋದ್ರೆ ಚಾರ್ಜ್ ಇಲ್ಲ, ಅಮೆರಿಕ ಹೋಗೋ ಫ್ರೀ ಯಾರಿಗೆ ಅಂತ ಹೋಗುತ್ತದು, ನೀನು ಹೋದ್ರೆ ಅಡ್ಡಿ ಹಿಡಿತಾರೆ, ಜಲ ಮುಖಾಂತರ ಹೋಗು ಹಿಡಿತಾರೆ, ವಾಯು ಮುಖಾಂತರ ಬಸ್ಸಲ್ಲೂ ಅಡ್ಡಿ ಹಿಡಿದು ವೀಸಾ ಪಾಸ್ಪೋರ್ಟ್ ದುಡ್ಡು ಕೇಳ್ತಾರೆ. ಅವೇನಿಲ್ಲ, ಸುಮ್ಮನೆ ಹಾರ್ಕೊಂಡು ಅಮೆರಿಕ ಹೋಗ್ಬೋದು, ಆಸ್ಟ್ರೇಲಿಯಾಕ್ಕೆ ಹೋಗ್ಬೋದು. ಎಷ್ಟು ನೀನ್ ನೋಡಕ್ಕಾಗಲ್ಲ, ಅವ್ನು ನೋಡ್ತಾರೆ ದೇಶ. ಯಾಕೆಂದ್ರೆ ನಾವು ಈ ನಂಜನಗೂಡು ಪಕ್ಷಿಧಾಮದಲ್ಲಿ ಆಸ್ಟ್ರೇಲಿಯಾದಿಂದ ಅಮೆರಿಕದಿಂದ ಬಂದ ಪಕ್ಷಿಗಳು ಮೊಟ್ಟೆ ಮಾಡಿ ಮರಿ ಮಾಡ್ಕೊಂಡು ಇಲ್ಲಿಂದ ಕರ್ಕೊಂಡು ವಾಪಸ್. ಎಷ್ಟು ಕಿಲೋಮೀಟರ್ ಹೋದ್ರು, ಅದಕ್ಕೆ ದಿಕ್ಸೂಚಿ ಇಲ್ಲ, ರೋಡ್ ಇಲ್ಲ, ಹೆಂಗ್ ಹೋಗ್ತವೆ, ಹೆಂಗ್ ಬರ್ತವೆ? ಅದೇನೇ ಹೇಳೋದು ದೈವಿ ಕೃತ್ಯ. ನಾವು ಮನುಷ್ಯರಾದನು ಅಕಸ್ಮಾತ್ ಬಾವಿ ಒಳಗೆ ಕೆರೆ ಒಳಗೆ ಬಿದ್ದ ಅಂದ್ರೆ, ನೀನು ಅಕಸ್ಮಾತ್ ಆದಂತ ಆಕ್ಸಿಡೆಂಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ಅಲ್ಲಿರ್ಬೇಕು ಕಟ್ಟಿಗೇನು, ಕೋಲು, ಬಟ್ಟೆನು ಟ್ರೈ ಮಾಡೋದು. ಮನುಷ್ಯ ಅಕಸ್ಮಾತ್ ಅವನ ಹಬ್ಬಬ್ಬ ಅಂದ್ರೆ 20-30 ಸೆಕೆಂಡ್ ಅಷ್ಟೇ, ಇಲ್ಲ ಅಷ್ಟೊಳಗೆ ನೀರು ಕೊಟ್ಟು ಟಪಕ್ ಅಂದ್ಬಿಡ್ತಾನೆ. ನೀವು ಅಷ್ಟೊಳಗೆ ಏನ್ ಮಾಡ್ಬೇಕು? ಏನನ್ನಾದ್ರೂ ಐಡಿಯಾ ಮಾಡ್ಬೇಕು. ಅದು ಬರೆ ಇಟ್ಟು ಒಳಗೆ ಎಳ್ಕೊಳ್ಳೋ ಪ್ರಯತ್ನ ಒಟ್ಟು ಏನೋ ಒಂದು ಮಾಡಿಬಿಟ್ರೆ ಅವನು ಅಟ್ಲೀಸ್ಟ್ ಪ್ಯಾಂಟ್ ಬಿಚ್ಚಿ ಹಾಕ್ರಿ. ಆಮೇಲೆ ಇನ್ನೊಂದು ಎಚ್ಚರಿಕೆ, ಮತ್ತು ನೀವು ಯಾವುದೇ ಕಾರಣಕ್ಕೂ ಅವನಿಗೆ ಕೈ ಕೊಡಬಾರ್ದು. ಕೈ ಕೊಟ್ಟೆ ಅಂದ್ರೆ ನಿನ್ ಕೈ ಎಳ್ಕೊಂಡು ನಿನ್ನೂ ಎಳ್ಕೋತಾನೆ ಕೆಳಗೆ. ಅವನ್ ಯಾಕೆ ಅಂದ್ರೆ ಅವನು ತಗ್ಗಲ್ಲಿರ್ತಾನೆ. ಹಿಂಗೆ ಎಳೆ ನಾವು ಆ ಕಡೆಯಿಂದ ಎಳೆಯಕ್ ಚಾನ್ಸೇ ಇಲ್ಲ. ಅವನು ನಮ್ಮನ್ನು ಬಲವಾಗಿ ಹಾಕುತ್ತ ಅವನು ಬದುಕೋಸ್ಕರ ನಾನು ಉಳಿಬೇಕು, ಬದುಕಬೇಕು ಅಂತ ಜೀವನ ಒಂಥರ ಅವನು 2-3 ಜನ ಅವನನ್ನ ಹೇಳ್ಕೊಳಕಲ್ಲ, ನಿಮ್ಮನ್ನ ಹೇಳ್ಕೊತಾನೆ. ಆದ್ರಿಂದ ನೀವೇನ್ ಮಾಡ್ಬೇಕು? ಯಾವುದೇ ಕಾರಣಕ್ಕೂ ನಿಮ್ಮ ದೇಹದ ಯಾವುದೇ ಭಾಗನೂ ಕೊಡಬಾರ್ದು. ಏನಾದ್ರೂ ಇದ್ರೆ ಕೋಲು, ಬಟ್ಟೆ ಕೊಡಿ. ಅಕಸ್ಮಾತ್ ನಿನ್ನೆ ಹೇಳ್ಕೊಳಕ್ ಟ್ರೈ ಮಾಡಿದ್ರೆ ಎಳೆಯಕ್ಕಾಗಲಿಲ್ಲ, ನೀವು ಕೈ ಬಿಡೋದು ಒಳ್ಳೇದು. ಯಾಕೆ ಅವನ ಜೊತೆ ನೀವು ಹೋಗ್ಬಿಡ್ತೀರ. ಇದು ಪ್ರಥಮ ಚಿಕಿತ್ಸೆ. ನಾವಲ್ಲಿ ಇದ್ದಂತ ಆಯುಧ, ಇದ್ದಂತ ವಸ್ತುನೇ ತಗೊಂಡು ಅವನನ್ನ ಕಾಪಾಡ್ತಕ್ಕಂಥದ್ದು. ಇದು ಪ್ರಥಮ ಚಿಕಿತ್ಸೆ ಹಳ್ಳಿನಲ್ಲಿ ಬರ್ತದೆ. ಅದೇ ರೀತಿ ಹಾವು ಕಡಿತಪ್ಪ. ಎಲ್ಲ ಸ್ಕೂಲ್ ಫೀಲ್ಡ್ ಅಲ್ಲಿ ಇದ್ರಿ, ನೀವು 3-4 ಜನ ಕೂತಿದ್ರಿ, ಹೋಗ್ತಿದ್ರಿ, ಇದನ್ನ ಪ್ರೋಟಾನ್ ವಿಷಂದಾರಿ ದಾಟಂತ ಸಂದರ್ಭ ಯಾವ್ದೋ ನಾವು ಪಕ್ ಅಂತ ಕಡ್ಬಿಡ್ತಾರೆ. ಹಾವು ಯಾವತ್ತು ಹಿಂಗೆ ಕಡಿಯೋದು, ಇದು ಬಾಯಿ ತೆರೆಯುತ್ತೆ, ಮೇಲೆ ವಿಷ ಇರುತ್ತೆ, ಇಲ್ಲಿ ಅಲ್ಲಿರ್ತಾರೆ, ಹಿಂಗ್ ಹಾಕುತ್ತೆ. ಹಿಂಗ್ ಹಾಕಿದಾಗ ಹಿಂಗ್ ಹಾಕುತ್ತೆ, ಫುಲ್ ಕಡ್ದಿರೋ ಭಾಗ ನೋಡಿ ನಿಮಗೆ ಗೊತ್ತಾಗುತ್ತೆ. ಅಲ್ಲೆಲ್ಲಿರುತ್ತೆ ವಿಷ, ಎಲ್ಲಿ ವಿಷದ ಕೊಳವೆ ಇರುತ್ತೆ, ಅಲ್ಲಲ್ಲಿ ತಿರುವಿ ವಿಷ ಬಿಡುತ್ತದೆ. ಬಿಟ್ಟಂತ ಈ ಕಡ್ದಾಗ ನಿಮಗೆ ಏನೂ ಆಗಲ್ಲ, ಹಿಂಗ್ ಕಡಿದು ಬಿಟ್ಟು ಟೆಸ್ಟ್ ಮಾಡುತ್ತದೆ, ಹಿಂಗ್ ತಿರ್ಸುತ್ತೆ. ಆಗ ಕೆಲವು ನಿಮ್ಮ ಕಾಲು ಕೈಯಲ್ಲಿ ಸಿಕ್ತಂತ ನರನಾಡಿಗಳು ಕಟ್ಟಾಗಿ ಈ ವಿಷ ಆ ರಕ್ತನಾಳಗಳಲ್ಲಿ ಹೋಗಿ ಬೇಗ ಹರಡಿ ಬೇಗ ಸಾಯಲಿಕ್ಕೆ ಅದು ಸೀದಾ ಬಂದಿದ್ದ ಹಾರ್ಟ್ ಮೆದುಳಿಗೆ ಬರುತ್ತೆ. ನಮಗೆ ಇರೋ ಎಫೆಕ್ಟ್ ಬೇರೆ ಎಲ್ಲಿ ಯಾವ ಹಾಕೋದ್ರೇನಾಗಲ್ಲ. ಫಸ್ಟ್ ಹೊಡೆಯೋದ ಹಾರ್ಟ್, ಮತ್ತೆ ಮೆದುಳು ಮತ್ತು ಇಲ್ಲಿಗೆ ಬಂತು ಅಂದ್ರೆ ನೆಕ್ಸ್ಟ್ ಕಿಡ್ನಿ ಮುಗಿದು 3 ಜಾಗ ನಮ್ಮ ದೇಹದಲ್ಲಿ ಅತಿ ಮುಖ್ಯವಾಗಿ ಕಾಪಾಡ್ಕೊಳ್ತಕ್ಕಂಥ ಭಾಗಗಳು.
ಈಗ ಒಂದು ಕೈ ಇಲ್ಲ ಅಂದ್ರೆ ಬದುಕ್ತಾನೆ, ಹಾರ್ಟ್ ಇಲ್ಲ ಅಂದ್ರೆ ಬದುಕಲ್ಲ, ಕಿಡ್ನಿ ಇಲ್ಲ ಅಂದ್ರೆ ಬದುಕಲ್ಲ, ಮೆದುಳಿಲ್ಲ ಅಂದ್ರೆ. ಹಾಗೆ ಈ ಫಸ್ಟ್ ಏಡ್ ಅಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಆ ಕಡಿದಂತ ಭಾಗಕ್ಕೆ ಒಂದು ಯಾವ್ದೋ ಕಲ್ಲು ಇಡ್ತಾರೆ, ಎಂಥದೋ ಕಲ್ಲಿಟ್ಟು ಆ ವಿಷನ ಎಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಆಗ್ಲಿಲ್ಲ, ಆ ಬ್ಲೇಡ್ ಅಲ್ಲಿ ಒಂದು ಪ್ಲಸ್ ಮಾರ್ಕ್, ಅಲ್ಲಿ ಆ ಜಾಗಕ್ಕೆ ಪ್ಲಸ್ ಮಾರ್ಕ್ ಅಲ್ಲಿ ಮಾರ್ಕ್ ಮಾಡ್ತಾರೆ. ಪ್ಲಸ್ ಮಾರ್ಕ್ ಅಲ್ಲಿ ಮಾರ್ಕ್ ಮಾಡಿ ಒಂಚೂರು ಈ ಭಾಗ ಕೊಯ್ದ್ಬಿಟ್ಟು ಅದರಿಂದ ಬರ್ತಕ್ಕಂಥ ವಿಷನ ವಾಪಸ್ ಕೆಳಗೆ ಚೆಲ್ತಾರೆ. ಅದು ಆಗಿಲ್ಲ ಅಂದ್ರೆ ನಿಮ್ಮ ಉತ್ತಮವಾದ ಹಲ್ಲು ಬಾಯಿಂದ ತೆಗಿತಾರೆ. ನೀವೆಲ್ಲ ನೋಡಿ, ಬಾಯಿ ಹಾಕ್ಬಿಟ್ಟು ಆ ಜಾಗ ಕಚ್ಚಿಬಿಟ್ಟು ಅದನ್ನ ಹೊರಗೆ ಹಾಕ್ತಾರೆ. ಯಾರು ಹಾಕ್ಬೇಕಂಗೆ? ಎಲ್ಲರೂ ಹಾಕ್ಬಾರ್ದು. ಅವ್ರ ಹಲ್ಲು ಸರಿ ಇದೆಯಾ? ಉಳುಕಲ್ಲಿದ್ರೆ ನಿಮಗೆ ಇರುತ್ತೆ ಅದು ವಿಷ, ಅಥವಾ ನಿಮಗೆ ಯಾವ್ದಾದ್ರು ಬಾಯಿ ಕಾಯಿಲೆ ಇದ್ರೆ ನಿಮಗೆ ಇದು ಅಟ್ಯಾಕ್ ಆಗುತ್ತೆ. ಅದಕ್ಕೆ ಎಲ್ಲರೂ ಮಾಡಬಾರ್ದು, ಎಲ್ಲ ಪಕ್ಕ ಇದೆ. ಆಮೇಲೆ ಉಗುಳು ನುಂಗಬಾರ್ದು. ಬಾಯಿಂದ ಬಂದಂತ ವಿಷ ಬಾಯಲ್ಲಿ ಹೋಗ್ಬಿಡುತ್ತೆ. ಅದಕ್ಕೆ ಹುಷಾರ ತೆಗೆದು ಮುಕ್ಕಳಿಸಿ ಬಾಯಿ ತೊಳ್ಕೊಬೇಕು. ಅದು ಆಗಿಲ್ಲ ಅಂದ್ರೆ ಅದಕ್ಕಿಂತ ಮುಂಚೆ ಹೊಸ್ತಾ ಏನಪ್ಪಾ ಅಂದ್ರೆ ಹಾವು ಯಾವ ಭಾಗಕ್ಕೆ ಕಡ್ದಿರುತ್ತೋ ಆ ಭಾಗದ ಮೇಲೆ ಉರಿ ಅಥವಾ ದಾರ ಏನೋ ಬಿಗ್ಗಿಯಾಗಿ ಬ್ಲಡ್ ಸರ್ಕ್ಯುಲೇಟ್ ಆಗ್ಲೇಬಾರ್ದು, ಮೇಲಕ್ಕೆ ಹೋಗ್ಲೇಬಾರ್ದು. ಎಲ್ಲಿವರೆಗೂ? ಅಟ್ಲೀಸ್ಟ್ ನಾವು ಆಸ್ಪತ್ರೆಗೆ ತಗೊಂಡೋದವರೆಗೂ ಅವನಿಗೆ ಬದುಕಿರ್ಬೇಕು, ಆ ತರ ಬಿಗಿಬೇಕು. ಇದು ಸಹ ಒನ್ ಟೈಪ್ ಆಫ್ ಫಸ್ಟ್ ಟೈಮ್. ಕೆರೆಯಲ್ಲಿ ಬಿದ್ದಾಗ ಆ ತರ ಕಾಪಾಡಿ, ಹಾವು ಕಡ್ದಾಗ ಈ ತರ ಕಾಪಾಡಿ, ಅಥವಾ ಬೆಂಕಿ ಹತ್ತಿದಾಗ ಏನ್ ಮಾಡ್ತೀರಾ? ಈಗ ಆಟೋಮೆಟಿಕ್ ಬೈಕಲ್ಲಿ ಹೋಗ್ತಿರ್ತಾ ನಿಮಗೆ ಹುಡುಗಾಟ ಅದು ಇದು ಸೇದೋದು, ಪೆಟ್ರೋಲ್ ಆನ್ ಮಾಡ್ಕೊಂಡಿರ್ತ ದಗ್ ಅಂತ ಹತ್ಬಿಡ್ತು. ಅಥವಾ ಇಲ್ಲೆಲ್ಲೋ ಡೇರೆಗಳಲ್ಲಿ ಮಲಗಿರ್ತೀವಿ ರಾತ್ರಿ ಹೊತ್ತು, ಅಂತ ಸಂದರ್ಭದಲ್ಲಿ ಭಯಂಕರ ಬೆಂಕಿ ಹತ್ತು ಏನ್ ಮಾಡ್ತೀರಾ? ಏನ್ ಮಾಡ್ಲಿಕ್ಕೆ ಆಗುತ್ತೆ? ಅವಾಗ ಮಾಡ್ತಕ್ಕಂಥ ಪ್ರಥಮ ಚಿಕಿತ್ಸೆ ಏನಪ್ಪಾ ಅಂದ್ರೆ ಅಲ್ಲೇ ಇರ್ತಕ್ಕಂಥ ನೀರಿರ್ಬೋದು, ಅಥವಾ ಬೇರೆ ಕಂಬಳಿ ತರದ್ದು, ಚೀಲ ತರದ್ದು ಗಟ್ಟಿ ಬಟ್ಟೆಗಳಿರ್ಬೋದು, ಅಥವಾ ಇನ್ನೇನೋ ಬೆಂಕಿ ಹಸ ಮರಳಿಂದ ಸಾಧ್ಯ ಆಗುತ್ತೆ. ಮರಳು, ಬೆಂಕಿ ನಂದಕ ಇರ್ತಾವೆ ಕೆಲವು ಶಾಲೆ ಊರಲ್ಲಿ, ಅದರಿಂದ ಪ್ರಯತ್ನ ಮಾಡ್ತಕ್ಕಂಥದ್ದು ಒಳ್ಳೆಯದು. ಅದು ಕೇಳಿಬಿಡ ನನಗೆ ಯಾಕೆ ಅನ್ನೋದಲ್ಲ, ನಿಮ್ ಕೈಲಾದಷ್ಟು ಸಹಾಯನ ಮಾಡಿ ಅವರಿಗೆ ಉಪಯೋಗ ಮಾಡಿ ಅವ್ರ ಜೀವನ ಉಳಿಸಿದ್ರೆ ಸಾಯವರೆಗೂ ನಿಮ್ಮನ್ನ ನೆನ್ಸ್ಕೋತಾರೆ. ಅಲ್ಲಿ ವಿಷ ಸೇವಿಸಿದವರಿಗೆ ಹೆಂಗ್ ಮಾಡೋದು, ಅಥವಾ ಆಮೇಲೆ ಸುಟ್ಟು ಗಾಯಗಳಿಗೆ ಹೆಂಗ್ ಮಾಡೋದು, ಆ ಪ್ರಜ್ಞೆ ತಪ್ಪದಂತ ಸಂದರ್ಭದಲ್ಲಿ ಮೂರ್ಛೆ ಹೋದವ್ರಿಗೆ ಏನ್ ಮಾಡೋದು. ಈಗ ನೀವೆಲ್ಲ ಊರೊಳಗೆಲ್ಲ ನೋಡಿರ್ತೀರ, ಸಹಜವಾಗಿ ಕೇಳಿರ್ತೀರ, ಅನುಭವಿಸಿರ್ತೀರ. ನಮಗೆ ಫಸ್ಟ್ ಏಡ್ ಏನಕ್ಕೆ ಅವಶ್ಯಕತೆ ಇದೆ ನಮ್ಮ ಶಾಲೆ ಒಳಗೆ? ಫಾರ್ ಎಕ್ಸಾಂಪಲ್, ನೀವು 7 ಜನ ಕಬಡ್ಡಿ ಆಡ್ತಾ ಇರ್ತಾರೆ. ದೊಡ್ಡ ನಮ್ಮ ಸ್ವಾಮಿ ಅಂತ ಸುಧಾ ಅಂತ ಮಕ್ಕಳು ಆಡ್ತಾ ಇರ್ತಾರೆ. ಈ ಕಡೆ ಒಂದು ಔಟ್ ಆಯ್ತು, ಆ ಕಡೆ ಒಂದಾಯ್ತು, ಈ ಕಡೆ 2 ಆ ಕಡೆ 2. ಇನ್ನೊಂದಿದೆ ಸಿಟ್ಟು. ಕಬಡ್ಡಿ ಒಳಗೆ ಬರೀ ರೋಷ ಹಾಕೊಂಡು ಕೆಂಗಂಡ್ಬಿಡೋದು, ಸೆಡ್ ಹೊಡೆಯೋದು, ಅವಾಗೆಲ್ಲ ಗೊತ್ತಾಗ ಬಾರದೆ ಅನ್ನೋದು, ಮನ್ಸೊಳ ಬೈಕೊಳ್ಳೋದು, ನೀನು ಹಂಗಡಿ ಬಿಡೋದು, ಹಿಂಗೆ ಹೇಳೋದು, ಕಾಲು ಹಿಡ್ಕೊಂಡು ದಬ 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 ನಮ್ಮ ವಸ್ತು ಅವ್ರ ಮೇಲೆ ದಬ ಅಂತ ಬಿದ್ಬಿಡೋದು. ಅವಾಗ ಅವ್ನ ಗತಿ ಏನಾಗ್ಬೇಕು? ಒಬ್ಬನ ಮೇಲೆ 5 ಜನ ಕಬಡ್ಡಿನಲ್ಲೇ ಹಂಗೆ ಮಾಡೋದು. ಹೈಸ್ಕೂಲ್ ಮಕ್ಕಳಿಗೆ ಅಂತ ಪ್ರಜ್ಞೆ ಇರಲ್ಲ, ಹಿಡಿಬೇಕು, ಮ್ಯಾಲ ಬೀಳಬೇಕು, ತುಳಿಬೇಕು ಅಂತ. ಪ್ರಜ್ಞಾವಂತರಿದ್ರು ಆ ಭಾವನೆ ಆ ಆಟದಲ್ಲಿ ಬರುತ್ತೆ. ನಮ್ದು ಅದು ದೇಶೀಯ ಆಟನೇ ಇದೆ. ಕಬಡ್ಡಿ ಮತ್ತೆ ಖೋ ಖೋ, ನಮ್ಮ ಅಟ್ಟೆ ಪಟ್ಟೆ ಎಲ್ಲ ನಮ್ಮ ದೇಶದಲ್ಲಿ ಉಳಿದಂತ ಆಟಗಳು. ಆ ದೇಶದ ಆಟಗಳಲ್ಲಿ ಆಡುವಾಗ ಛಲ ಬರುತ್ತೆ. ಬಿದ್ದಂತ ಸಂದರ್ಭದಲ್ಲಿ ಕಾಲು ಹಿಡ್ಕೊಂಡು ಒಬ್ಬ ಬೆಳಿತಾನೆ, ಕಾಲ ಮೇಲೆ ಒಬ್ಬ ಬೀಳ್ತಾನೆ, ಕಾಲು ಇಂಪಿಸ್ತಾಗ ಏನ್ ಮಾಡ್ತೀರ? ಅಯ್ಯೋ ಪಾಪ. ಅವಾಗ ಆಟ ಮರಿತಾರೆ, ಅಲ್ಲಿ ಆಡಿದ್ದು ಗೆದ್ದಿದ್ದು ಎಲ್ಲ ಮರಿತಾರೆ, ಕಾಲು ಮುರಿದನಿಗೆ ಇಡ್ತಾರೆ. ಇವನೇ ಮುರಿದಿದ್ದು ಸಹ, ಇವನೇ ಹತ್ತಿದ್ದು ಸಹ, ಇವನೇ ಹೊಡೆದದ್ದು ಅಂತ ಅವ್ರದ್ದೇ ತಂಡ, ಅವರೇ ಟೀಮ್ನವರು ಅವನ ಬಗ್ಗೆ ಹೇಳ್ತಾರೆ. ಬಹಳ ಹುಷಾರಾಗಿದೆ. ಸರಿ, ಆ ಸಂದರ್ಭದಲ್ಲಿ ಕಾಲು ತಿಂದಿದೆ, ಏನ್ ಮಾಡ್ತಾರೆ?